ಏನಪ್ಪ ಮಹಾರಾಜ, ನಿನ್ ಮದ್ವೆ ಆಗ್ಬೇಕೋ ಬೇಡ್ವೋ? ಏಕೆ ರಾಂಗ್ ಆಗಿದ್ಯಾ? ಏನಾಯ್ತು? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನೀನ್ ಇಷ್ಟೊಂದು ಪ್ರಾಬ್ಲಮ್ ಅಂತ ಗೊತ್ತಿದ್ರೆ ನಿನ್ನ ಮದ್ವೆ ಆಗೋ ಯೋಚನೆನೆ ಮಾಡ್ತಾ ಇರ್ಲಿಲ್ಲ. ಅಂತದ್ ಏನಾಯ್ತು ಈಗ? ದೊಡ್ಡ ದೌಲತ್ ಮಾಡ್ಕೊಂಡು ಊರ್ಗೆಲ್ಲ ಶೋ ಕೊಡ್ಕೊಂಡು ಮಹಾರಾಜನ್ ತರ ಮದ್ವೆ ಆಗೋ ಆಸೆನಾ ನಿಂಗೆ? ಭರ್ಜರಿಯಾಗಿ ಒಡವೆ ಹಾಕಿ ಊರ್ಗೆಲ್ಲ ಊಟ ಹಾಕ್ಸಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿಸ್ಕೊಡ್ಬೇಕಾ ನಿನ್ಗೆ? ನೋಡು, ಇಂಥದ್ದೆಲ್ಲ ಡಿಮಾಂಡ್ ಇದ್ರೆ ಯಾವ್ದಾದ್ರು ಒಳ್ಳೆ ಕುಳಕ್ಕೆ ಕಾಳು ಹಾಕು. ನಮ್ಮ ಅಣ್ಣನ್ ಪ್ರಾಣ ಆಗಿರೋ ಆಟೋನೆಲ್ಲ ಮಾರಿ ನಿನ್ ಡಿಮಾಂಡ್ ನ ಪೂರೈಸಕ್ಕಾಗಲ್ಲ, ಅರ್ಥ ಆಯ್ತಾ? ಏನ್ ಡಿಮ್ಯಾಂಡು, ಏನ್ ಆಟೋ, ಏನ್ ಹೇಳ್ತಿದ್ದೆ ನೀನು? ನಮ್ ಮದ್ವೆಗೋಸ್ಕರ ನಮ್ಮನೆಯವರು ಸಾಲ ಮಾಡಿ ಕಷ್ಟ ಪಡೋದ್ನ ನನ್ಗೆ ನೋಡಕ್ ಆಗಲ್ಲ. ನಾನು ಅದನ್ನ ಸಹಿಸೋದು ಇಲ್ಲ. ಏನ ಆಟೋ ಮಾರಕ್ ಕೊಟ್ಟಿದ್ದೇನಾ? ಅಮ್ಮ ತಾಯಿ, ಸ್ಪೀಕರ್ ಆನ್ ಮಾಡ್ಬಿಟ್ಟು ಅವನ್ ಮುಂದೆ ಇಡು. ಮಾತಾಡು. ಲೇ ದೋಸ್ತ, ನೀನ್ ಬಂಗಾರದನ್ ತಂಗಿನ ನನಗೆ ಮದುವೆ ಮಾಡ್ಕೊಡ್ತಾ ಇರೋದೇ ದೊಡ್ಡ ಗಿಫ್ಟ್. ಅದ್ರ ಮೇಲೆ ಏನೇ ಖರ್ಚು ಬಂದ್ರೂ ನಂದು, ಅರ್ಥ ಆಯ್ತಾ? ಅದ್ ಸರಿ, ಆಟೋನ ಯಾರನ್ನ ಕೇಳಿ ಮಾಡ್ತಿದ್ಯಾ ನೀನು? ಲೇ ದೋಸ್ತ, ಈ ಬಾವ ಬಾಮೈದನ್ ಸೆಂಟಿಮೆಂಟ್ಗಿಂತ ಮುಂಚೆ ನಾವಿಬ್ರು ದೋಸ್ತ ಅಲ್ವೇನ್ಲ? ಪ್ರೀತಿಯಿಂದ ಮದುವೆ ಮಾಡ್ಕೊಡ್ತಿದ್ಯಾ. ಈ ದುಡ್ಡಿನ ವಿಚಾರ ಬಂದ್ರೆ ಸರಿಯಿಲ್ಲ ನೋಡು. ಅಮ್ಮ ಕಲ್ಯಾಣಿ, ನಿಮ್ಮನೆಯಿಂದ ಒಂದೇ ಒಂದು ಪೈಸನೋ ನನಗೆ ಡಿಮ್ಯಾಂಡ್ ಇಲ್ಲ ಇಲ್ಲ ಇಲ್ಲ. ಕೇಳಿಸ್ತಾ ಎಲ್ರಿಗೂ? ಕೇಳಿಸ್ತು ಕಣಪ್ಪ. ಸರಿ, ಫೋನ್ ಇಡು. ಇದೇ ಖುಷಿಗೆ ಏನಿಲ್ವಾ? ಯಾವ್ರಿಂದ ಕರೀಜೆ ಕಣೋ, ಕಟ್ ನೋಡು. ಓಕೆ. ಒಳ್ಳೆ ಹುಡುಗ. ಇಂಥ ಹುಡುಗನ ನಳಿಯನ್ನಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಮದ್ವೆ ಮುಂಚೆನೆ ಇಷ್ಟು ಕಂಟ್ರೋಲು, ಮದ್ವೆ ಆದ್ಮೇಲೆ ಅವ್ರ ಕತೆ ಮುಗೀತು. ಮತ್ತೆ ನಮ್ಮ ಅಣ್ಣನ್ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ನೆ ಬಿಡಕ್ಕಾಗತ್ತಾ? ಎಲ್ರನ್ನ ಕಂಟ್ರೋಲ್ ತಗೊಳ್ಳೋದೆ. ಕಲ್ಯಾಣಿ, ಅವನು ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡೇ ಆಗಿರ್ಬೋದು. ಏನೇ ಆಗಲಿ, ಇವಾಗ ಅವನು ನಮ್ಮ ಮನೆಗೆ ಬರ್ತಾ ಇರೋ ಅಳಿಯ. ಅವ್ನಿಗೆ ಹಿಂಗೆಲ್ಲ ಮಾತಾಡಬಾರ್ದು ನೀನು. ಆಮೇಲೆ ನೋಡೋರ್ ಕಣ್ಣಿಗೆ ನೀನು ಕೆಟ್ಟವಳಾಗಿ ಕಾಣ್ತೀಯ, ಅರ್ಥ ಮಾಡ್ಕೊ. ದೋಸ್ತ ಅಳಿಯ ಅಲ್ಲ, ಆ ದೇವ್ರೇ ಬಂದು ನಿನ್ಗೆ ತೊಂದರೆ ಮಾಡಿದ್ರು ಈ ಕಲ್ಯಾಣಿ ಕೆಟ್ಟವಳೆ ಆಗ್ತಾಳೆ. ಇದು ನಿನಗೆ ಅರ್ಥ ಆಯ್ತಾ? ಆಯ್ತು ಬಿಡಮ್ಮ, ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ಬಿಳಿ ಹಾಳೆ ಮೇಲೆ ಕೊಚ್ಚೆ ಎಷ್ಟು ಗಲೀಜ್ ಮಾಡಿರೋ ನಿನ್ನನ್ನ ಶೂಟ್ ಮಾಡಿ ಮಣ್ಣು ಮಾಡಬೇಕು. ವಿನಯ್, ಕೃಷ್ಣ, ಅಣ್ಣ ಏನ್ ಮಾಡ್ತಾ ಇದ್ಯಾ? ಗನ್ ಕೆಳಗಿಳಿಸು. ಇಳಿಸಣ್ಣ, ಕೆಳಗಿಳಿಸು ಅಣ್ಣ. ಏನಾದ್ರು ಅನಾಹುತ ಆಗ್ಬಿಟ್ಟಿದ್ರೆ? ಅಪ್ಪ, ಕಂಟ್ರೋಲ್ ಮಾಡ್ಕೊಳ್ಳಿ ಅಪ್ಪ. ಏನ್ ಬೇಕಾದ್ರೂ ಪ್ರಶ್ನೆ. ಆದ್ರೆ ನನ್ನ ಮನೆ ವಿಚಾರಕ್ಕೆ ಬಂದ್ರೆ ನಾನಂತೂ ಸುಮ್ಮನಿರಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಮನೆ ವಿಚಾರಕ್ಕೆ ನೀನ್ ಬಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನಿಮ್ ಕೇಳಿ ಉತ್ತರ ಕೊಡಕ್ ಆಗಲ್ಲ ಅಂತಾನೆ ನಾನೋಗಿ ಉತ್ತರ ಕೊಟ್ಟು ಬಂದಿರೋದು. ಅದಕ್ಕೆ ಅಷ್ಟು ಭಯ ಹುಟ್ಟಿರೋದು ಅವರಿಗೆ. ಬಿಚ್ಚಬಾಯಿ, ಪ್ರೀತಿಗೂ ಗೌರವಕ್ಕೂ ವ್ಯತ್ಯಾಸ ಗೊತ್ತಿದ್ಯಾ ನಿನಗೆ? ಭಯದಿಂದ ಹುಟ್ಟೋ ಪ್ರೀತಿ 3 ದಿನ ಉಳಿಯೋದಿಲ್ಲ. ಪ್ರೀತಿಯಿಂದ ಹುಟ್ಟಿದ ಜೀವನ ಪರ್ಯಂತ ಉಳ್ಕೊಂಡಿರ್ತದೆ. ಇವೆಲ್ಲ ನಿನ್ನಂತ ಅವಿವೇಕಿಗಳಿಗೆಲ್ಲ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಲ್ಲ. ಹಾಗೆ ಪ್ರೀತಿ ಮಾಡೋಕ್ಕೂ ಮಾಡಿಸ್ಕೊಳ್ಳೋಕ್ಕೂ ಅರ್ಹತೆ ಕಳ್ಕೊಂಡಿರೋರಿಗೆ ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ಅದೇ ಭಾಷೆಯಲ್ಲಿ ಮಾತಾಡ್ಬೇಕು. ಪ್ರೇತದ ಬಾಯಿಯಲ್ಲಿ ಭಗವದ್ಗೀತೆ. ಅದಕ್ಕೆ ನಿನ್ನಂತ ಅಪ್ರಯೋಜಕರು ಭೂಮಿಗೆ ಭಾರ ಅಂತ ಹೇಳೋದು. ಅಣ್ಣ, ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ಯಾ? ಹೇಳಿ ಬಿಡು ಯಶ್. ಈ ಸಲ ಇವ್ರು ಆಡೋ ಮಾತಲ್ಲಿ ನೋವು ಅನ್ಭವಿಸೋದಕ್ಕಿಂತ ಬಿಡ್ರಿ, ಸಹಿಸಿ ಸುಟ್ಬಿಡಿ. ಒಂದೇ ಸಲ ನಮ್ಮ ಅಮ್ಮನ ಹತ್ರ ಹೋಗಿ ನಿಂದು ಹೇಗಾದ್ರೂ ಬದುಕ್ತೀನಿ. ಏಯ್, ಈ ನಿನ್ನ ಹುಚ್ಚಾಟದಿಂದಾನೆ ನನ್ನ ಜೀವನದ ಪವಿತ್ರವಾದ ಪ್ರೀತಿ ನಾನು ಕಿತ್ಕೊಂಡೆ. ಅವಮಾನ ಅನ್ನೋ ನೆಪ ಇಟ್ಕೊಂಡು ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ ಹೊರಟಿದ್ಯಾ ನೀನು? ಇನ್ನೊಬ್ಬರ ಪ್ರೀತಿನ ಕಿತ್ಕೊಳ್ಳೋದೇ ಒಂಥರ ಚಟ ನಿನಗೆ. ಏನಂತೆ? ಅವಮಾನನ? ಏಯ್, ಯಾವುದು ಗೊತ್ತೇನು ಅವಮಾನ? ರಸ್ತೆಯಲ್ಲಿ ನಾನು ಓಡಾಡುವಾಗ ಜನ ಎಲ್ಲ ನಿನ್ನನ್ನು ತೋರಿಸಿ
ಇವನು ನಿಮ್ಮ ಮಗ ಅಂತ ಹೇಳ್ತಾರಲ್ಲ ಅದು ಅದು ನನಗಾಗೋ ನಿಜವಾದ ಅವಮಾನ. ಯಶು, ಇವನ್ಗೆ ಹೇಳು, ಇವತ್ತೇ ಕೊನೆ. ಇನ್ಯಾವತ್ತು ರಸ್ತೆಯಲ್ಲಿ ಯಾರಾದ್ರೂ ನಾನು ಕುತ್ತಿಗೆ ಸೀಳ್ಲಿ, ಯಾರಾದ್ರೂ ಬಂದು ಈ ಮನೇನ ಹರಾಜಾಕ್ಲಿ, ಯಾವುದೇ ಕಾರಣಕ್ಕೂ ಇವನು ನನ್ನ ವಿಚಾರಕ್ಕಾಗ್ಲಿ ನನ್ನ ಮನೆ ವಿಚಾರಕ್ಕಾಗ್ಲಿ ಬರಲೇಬಾರ್ದು, ಕೂಡ್ದು. ಹಠ 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 ನಿಮ್ ಮಣ್ಣದ್ ಓದೇ ಹಠ. ಅವ್ರು ಹೇಳಿದೆ ನಡಿಬೇಕು ಅನ್ನೋದು. ಹೃದಯ ಇರೋದು ಬರೀ ದೇಹಕ್ಕೆ ರಕ್ತ ಹಂಚೋಕಲ್ಲ, ರಕ್ತ ಸಂಬಂಧಗಳನ್ನ ಉಳಿಸೋದಿಕ್ಕೆ. ಅದು ನಿಮ್ಮ ಮನೆ ಮಾಡಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾವು ಸರಿಯಾದ ವ್ಯಕ್ತಿ ಜೊತೆಲೇ ಮಾತಾಡ್ತಾ ಇದ್ದೀವಿ. ನಿನ್ನೆ ನಿಮ್ ತಂಗಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಆಕೆಯಲ್ಲಿದ್ದ ಸಂಸ್ಕಾರ ನೋಡಿ ನಿಮ್ಮ ಮೇಲೆ ನಂಗೆ ತುಂಬಾ ಗೌರವ ಬಂದ್ಬಿಡ್ತು. ಆ ನಡವಳಿಕೆ, ಆ ವಿನಯ ಈಗಿನ ಕಾಲದಲ್ಲಿ ಹುಡುಕೋದ್ರೂ ಸಿಕ್ಕೋದಿಲ್ಲ. ನೀವು ನಿಮ್ ತಂಗಿಯರಿಗೆ ಅದನ್ನೆಲ್ಲ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಅದೋ ಬಂದ್ರಲ್ಲ ನಿಮ್ ತಂಗಿ. ನಮಸ್ತೆ ತಾಯಿ. ವಿನಯ್, ಅಪ್ಪ, ಇವ್ರು ನೀನೇ ಅಟೆಂಡ್ ಮಾಡು. ಅವ್ರಿಗೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಡು. ಸರಿ, ಕರ್ಕೊಂಡು ಹೋಗು. ಬನ್ನಿ.